ಕೈ ಕಾಂಗ್ರೆಸ್ ರಾಷ್ಟ್ರ ಧ್ವಜವನ್ನ ಹಿಡಿದು ಶೂ ಲೇಸ್ ಕಟ್ಟುವುದೇ ಕಣ್ಣೆದುರೇ ಅಪಚಾರ ನಡೆದರೂ ಕೂಡ ಯಾಕೆ ಮುಖ್ಯಮಂತ್ರಿಗಳು ನೋಡಿಕೊಂಡು ಸುಮ್ಮನೆ ಇದ್ರು ತಡೆದಿಲ್ಲ ಯಾಕೆ ಸಿಎಂ ಗಾಂಧಿ ಜಯಂತಿ ಇವತ್ತು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹುಟ್ಟಿದ ದಿನ ಇವತ್ತು ಈ ದಿನವೇ ರಾಷ್ಟ್ರ ಧ್ವಜಕ್ಕೆ ಇದೆಂತ ಅವಮಾನ ಧ್ವಜ ಹಿಡಿದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಶೂ ಲೇಸ್ ಕಟ್ಟಿದ ಕಾರ್ಯಕರ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಶೂ ಲೇಸ್ ಕಟ್ಟುತ್ತಾ ಇದ್ದಂತ ಕಾರ್ಯಕರ್ತನ ಕೈಯಲ್ಲಿ ರಾಷ್ಟ್ರ ಧ್ವಜ ಇದ್ರೂ ಕೂಡ ಯಾಕೆ ಅದನ್ನ ತಡಿಲಿಲ್ಲ ಬಿಜೆಪಿ ರಾಷ್ಟ್ರೀಯ ವಕ್ತಾರ ಶಹಜಾದ್ ಪೂನಾವಾಲಾ ಆಕ್ರೋಶ ಹೊರಹಾಕಿದ್ದಾರೆ ಬೆಂಗಳೂರಿನಲ್ಲಿ ನಡೆದ ಗಾಂಧಿ ಜಯಂತಿ ಕಾರ್ಯಕ್ರಮದಲ್ಲಿ ಇಂಥದ್ದೊಂದು ಲೋಪದೋಷ ಆಗಿ ಹೋಗಿದೆ ಕಾರ್ಯಕರ್ತನ ಕೈಯಲ್ಲಿ ರಾಷ್ಟ್ರಧ್ವಜ ಇತ್ತು ಆ ಕಾರ್ಯಕರ್ತ ಸಿದ್ದರಾಮಯ್ಯ ಅವರ ಕಾಲಿನ ಶೂ ಲೇಸ್ ಅನ್ನ ಕಟ್ತಾ ಇದ್ದ ಕೈಯಿಂದ ಧ್ವಜ ಪಡೆದ ಮತ್ತೊಬ್ಬ ಆ ನಂತರ ಮುಖ್ಯಮಂತ್ರಿಗಳು ಏನೂ ಹೇಳಿಲ್ಲ ತಮ್ಮ ಕಾಲಿನ ಶೂ ಲೇಸ್ ಅನ್ನ ಕಾರ್ಯಕರ್ತ ಕಟ್ಟುತ್ತಾ ಇರುವಾಗ ಆತನ ಕೈಯಲ್ಲಿ ಇದ್ದ ರಾಷ್ಟ್ರಧ್ವಜ ಅವರ ಕಾಲಿಗೆ ತಾಕ್ತಾ ಇತ್ತು ಮುಖ್ಯಮಂತ್ರಿಗಳು ನೋಡ್ಕೊಂಡು ಸುಮ್ಮನೆ ಇದ್ರು ಆ ನಂತರ ಇನ್ನೊಬ್ಬ ಕಾರ್ಯಕರ್ತ ಕೈಯಲ್ಲಿದ್ದ ರಾಷ್ಟ್ರಧ್ವಜ ಏನಿದೆಯಲ್ಲ ಅದನ್ನ ತಗೊಳ್ತಾನೆ ಮುಖ್ಯಮಂತ್ರಿಗಳು ಮಾತ್ರ ಸುಮ್ಮನೆ ಇದ್ರು ಎಲ್ಲ ನೋಡ್ತಾನೆ ಇದ್ರು ಇವತ್ತು ಗಾಂಧಿ ಜಯಂತಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನ ಇವತ್ತು ಆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ಎದುರೇ ಇಂಥದ್ದೊಂದು ಅಪಚಾರ ಆಗೋಗಿದೆ ಕೈ ಕಾಂಗ್ರೆಸ್ ರಾಷ್ಟ್ರ ಧ್ವಜವನ್ನ ಹಿಡಿದು ಶೂ ಲೇಸ್ ಕಟ್ಟುವುದೇ ಕಣ್ಣೆದುರೇ ಅಪಚಾರ ನಡೆದರೂ ಕೂಡ ಯಾಕೆ ಮುಖ್ಯಮಂತ್ರಿಗಳು ನೋಡಿಕೊಂಡು ಸುಮ್ಮನೆ ಇದ್ರು ತಡೆದಿಲ್ಲ ಯಾಕೆ ಸಿಎಂ ಗಾಂಧಿ ಜಯಂತಿ ಇವತ್ತು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹುಟ್ಟಿದ ದಿನ ಇವತ್ತು ಈ ದಿನವೇ ರಾಷ್ಟ್ರ ಧ್ವಜಕ್ಕೆ ಇದೆಂತ ಅವಮಾನ ಧ್ವಜ ಹಿಡಿದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಶೂ ಲೇಸ್ ಕಟ್ಟಿದ ಕಾರ್ಯಕರ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಶೂ ಲೇಸ್ ಕಟ್ಟುತ್ತಾ ಇದ್ದಂತ ಕಾರ್ಯಕರ್ತನ ಕೈಯಲ್ಲಿ ರಾಷ್ಟ್ರ ಧ್ವಜ ಇದ್ರೂ ಕೂಡ ಯಾಕೆ ಅದನ್ನ ತಡಿಲಿಲ್ಲ ಬಿಜೆಪಿ ರಾಷ್ಟ್ರೀಯ ವಕ್ತಾರ ಶಹಜಾದ್ ಪೂನಾವಾಲಾ ಆಕ್ರೋಶ ಹೊರಹಾಕಿದ್ದಾರೆ ಬೆಂಗಳೂರಿನಲ್ಲಿ ನಡೆದ ಗಾಂಧಿ ಜಯಂತಿ ಕಾರ್ಯಕ್ರಮದಲ್ಲಿ ಇಂಥದ್ದೊಂದು ಲೋಪದೋಷ ಆಗಿ ಹೋಗಿದೆ ಕಾರ್ಯಕರ್ತನ ಕೈಯಲ್ಲಿ ರಾಷ್ಟ್ರಧ್ವಜ ಇತ್ತು ಆ ಕಾರ್ಯಕರ್ತ ಸಿದ್ದರಾಮಯ್ಯ ಅವರ ಕಾಲಿನ ಶೂ ಲೇಸ್ ಅನ್ನ ಕಟ್ತಾ ಇದ್ದ ಕೈಯಿಂದ ಧ್ವಜ ಪಡೆದ ಮತ್ತೊಬ್ಬ ಆ ನಂತರ ಮುಖ್ಯಮಂತ್ರಿಗಳು ಏನೂ ಹೇಳಿಲ್ಲ ತಮ್ಮ ಕಾಲಿನ ಶೂ ಲೇಸ್ ಅನ್ನ ಕಾರ್ಯಕರ್ತ ಕಟ್ಟುತ್ತಾ ಇರುವಾಗ ಆತನ ಕೈಯಲ್ಲಿ ಇದ್ದ ರಾಷ್ಟ್ರಧ್ವಜ ಅವರ ಕಾಲಿಗೆ ತಾಕ್ತಾ ಇತ್ತು ಮುಖ್ಯಮಂತ್ರಿಗಳು ನೋಡ್ಕೊಂಡು ಸುಮ್ಮನೆ ಇದ್ರು ಆ ನಂತರ ಇನ್ನೊಬ್ಬ ಕಾರ್ಯಕರ್ತ ಕೈಯಲ್ಲಿದ್ದ ರಾಷ್ಟ್ರಧ್ವಜ ಏನಿದೆಯಲ್ಲ ಅದನ್ನ ತಗೊಳ್ತಾನೆ ಮುಖ್ಯಮಂತ್ರಿಗಳು ಮಾತ್ರ ಸುಮ್ಮನೆ ಇದ್ರು ಎಲ್ಲ ನೋಡ್ತಾನೆ ಇದ್ರು ಇವತ್ತು ಗಾಂಧಿ ಜಯಂತಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನ ಇವತ್ತು ಆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ಎದುರೇ ಇಂಥದ್ದೊಂದು ಅಪಚಾರ ಆಗೋಗಿದೆ ಕೈ ಕಾಂಗ್ರೆಸ್ ರಾಷ್ಟ್ರ ಧ್ವಜವನ್ನ ಹಿಡಿದು ಶೂ ಲೇಸ್ ಕಟ್ಟುವುದೇ ಕಣ್ಣೆದುರೇ ಅಪಚಾರ ನಡೆದರೂ ಕೂಡ ಯಾಕೆ ಮುಖ್ಯಮಂತ್ರಿಗಳು ನೋಡಿಕೊಂಡು ಸುಮ್ಮನೆ ಇದ್ರು ತಡೆದಿಲ್ಲ ಯಾಕೆ ಸಿಎಂ ಗಾಂಧಿ ಜಯಂತಿ ಇವತ್ತು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹುಟ್ಟಿದ ದಿನ ಇವತ್ತು ಈ ದಿನವೇ ರಾಷ್ಟ್ರ ಧ್ವಜಕ್ಕೆ ಇದೆಂತ ಅವಮಾನ ಧ್ವಜ ಹಿಡಿದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಶೂ ಲೇಸ್ ಕಟ್ಟಿದ ಕಾರ್ಯಕರ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಶೂ ಲೇಸ್ ಕಟ್ಟುತ್ತಾ ಇದ್ದಂತ ಕಾರ್ಯಕರ್ತನ ಕೈಯಲ್ಲಿ ರಾಷ್ಟ್ರಧ್ವಜ ಇದ್ರೂ ಕೂಡ ಯಾಕೆ ಅದನ್ನ ತಡಿಲಿಲ್ಲ ಬಿಜೆಪಿ ರಾಷ್ಟ್ರೀಯ ವಕ್ತಾರ ಶಹಜಾದ್ ಪೂನಾವಾಲಾ ಆಕ್ರೋಶ ಹೊರಹಾಕಿದ್ದಾರೆ ಬೆಂಗಳೂರಿನಲ್ಲಿ ನಡೆದ ಗಾಂಧಿ ಜಯಂತಿ ಕಾರ್ಯಕ್ರಮದಲ್ಲಿ ಇಂಥದ್ದೊಂದು ಲೋಪದೋಷ ಆಗಿ ಹೋಗಿದೆ ಕಾರ್ಯಕರ್ತನ ಕೈಯಲ್ಲಿ ರಾಷ್ಟ್ರಧ್ವಜ ಇತ್ತು ಆ ಕಾರ್ಯಕರ್ತ ಸಿದ್ದರಾಮಯ್ಯ ಅವರ ಕಾಲಿನ ಶೂ ಲೇಸ್ ಅನ್ನ ಕಟ್ತಾ ಇದ್ದ ಕೈಯಿಂದ ಧ್ವಜ ಪಡೆದ ಮತ್ತೊಬ್ಬ ಆ ನಂತರ ಮುಖ್ಯಮಂತ್ರಿಗಳು ಏನೂ ಹೇಳಿಲ್ಲ
ತಮ್ಮ ಕಾಲಿನ ಶೂ ಲೇಸ್ ಅನ್ನ ಕಾರ್ಯಕರ್ತ ಕಟ್ಟುತ್ತಾ ಇರುವಾಗ ಆತನ ಕೈಯಲ್ಲಿ ಇದ್ದ ರಾಷ್ಟ್ರಧ್ವಜ ಅವರ ಕಾಲಿಗೆ ತಾಕ್ತಾ ಇತ್ತು. ಮುಖ್ಯಮಂತ್ರಿಗಳು ನೋಡ್ಕೊಂಡು ಸುಮ್ಮನೆ ಇದ್ರು. ಆ ನಂತರ ಇನ್ನೊಬ್ಬ ಕಾರ್ಯಕರ್ತ ಕೈಯಲ್ಲಿದ್ದ ರಾಷ್ಟ್ರಧ್ವಜ ಏನಿದೆಯಲ್ಲ ಅದನ್ನ ತಗೊಳ್ತಾನೆ. ಮುಖ್ಯಮಂತ್ರಿಗಳು ಮಾತ್ರ ಸುಮ್ಮನೆ ಇದ್ರು, ಎಲ್ಲ ನೋಡ್ತಾನೆ ಇದ್ರು. ಇವತ್ತು ಗಾಂಧಿ ಜಯಂತಿ, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನ ಇವತ್ತು. ಆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ಎದುರೇ ಇಂಥದ್ದೊಂದು ಅಪಚಾರ ಆಗೋಗಿದೆ. ಕಾಂಗ್ರೆಸ್ ರಾಷ್ಟ್ರ ಧ್ವಜವನ್ನ ಹಿಡಿದು ಶೂ ಲೇಸ್ ಕಟ್ಟುವುದೇ ಕಣ್ಣೆದುರೇ ಅಪಚಾರ ನಡೆದರೂ ಕೂಡ ಯಾಕೆ ಮುಖ್ಯಮಂತ್ರಿಗಳು ನೋಡ್ಕೊಂಡು ಸುಮ್ಮನೆ ಇದ್ರು? ತಡೆದಿಲ್ಲ ಯಾಕೆ ಸಿಎಂ? ಗಾಂಧಿ ಜಯಂತಿ ಇವತ್ತು, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹುಟ್ಟಿದ ದಿನ ಇವತ್ತು. ಈ ದಿನವೇ ರಾಷ್ಟ್ರ ಧ್ವಜಕ್ಕೆ ಇದೆಂತ ಅವಮಾನ! ಧ್ವಜ ಹಿಡಿದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಶೂ ಲೇಸ್ ಕಟ್ಟಿದ ಕಾರ್ಯಕರ್ತ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಶೂ ಲೇಸ್ ಕಟ್ಟುತ್ತಾ ಇದ್ದಂತ ಕಾರ್ಯಕರ್ತನ ಕೈಯಲ್ಲಿ ರಾಷ್ಟ್ರ ಧ್ವಜ ಇದ್ರೂ ಕೂಡ ಯಾಕೆ ಅದನ್ನ ತಡಿಲಿಲ್ಲ? ಬಿಜೆಪಿ ರಾಷ್ಟ್ರೀಯ ವಕ್ತಾರ ಶಹಜಾದ್ ಪೂನಾವಾಲಾ ಆಕ್ರೋಶ ಹೊರಹಾಕಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಗಾಂಧಿ ಜಯಂತಿ ಕಾರ್ಯಕ್ರಮದಲ್ಲಿ ಇಂಥದ್ದೊಂದು ಲೋಪದೋಷ ಆಗಿ ಹೋಗಿದೆ. ಕಾರ್ಯಕರ್ತನ ಕೈಯಲ್ಲಿ ರಾಷ್ಟ್ರಧ್ವಜ ಇತ್ತು. ಆ ಕಾರ್ಯಕರ್ತ ಸಿದ್ದರಾಮಯ್ಯ ಅವರ ಕಾಲಿನ ಶೂ ಲೇಸ್ ಅನ್ನ ಕಟ್ತಾ ಇದ್ದ. ಕೈಯಿಂದ ಧ್ವಜ ಪಡೆದ ಮತ್ತೊಬ್ಬ. ಆ ನಂತರ ಮುಖ್ಯಮಂತ್ರಿಗಳು ಏನೂ ಹೇಳಿಲ್ಲ. ತಮ್ಮ ಕಾಲಿನ ಶೂ ಲೇಸ್ ಅನ್ನ ಕಾರ್ಯಕರ್ತ ಕಟ್ಟುತ್ತಾ ಇರುವಾಗ ಆತನ ಕೈಯಲ್ಲಿ ಇದ್ದ ರಾಷ್ಟ್ರಧ್ವಜ ಅವರ ಕಾಲಿಗೆ ತಾಕ್ತಾ ಇತ್ತು. ಮುಖ್ಯಮಂತ್ರಿಗಳು ನೋಡ್ಕೊಂಡು ಸುಮ್ಮನೆ ಇದ್ರು. ಆ ನಂತರ ಇನ್ನೊಬ್ಬ ಕಾರ್ಯಕರ್ತ ಕೈಯಲ್ಲಿದ್ದ ರಾಷ್ಟ್ರಧ್ವಜ ಏನಿದೆಯಲ್ಲ ಅದನ್ನ ತಗೊಳ್ತಾನೆ. ಮುಖ್ಯಮಂತ್ರಿಗಳು ಮಾತ್ರ ಸುಮ್ಮನೆ ಇದ್ರು, ಎಲ್ಲ ನೋಡ್ತಾನೆ ಇದ್ರು. ಇವತ್ತು ಗಾಂಧಿ ಜಯಂತಿ, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನ ಇವತ್ತು. ಆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ಎದುರೇ ಇಂಥದ್ದೊಂದು ಅಪಚಾರ ಆಗೋಗಿದೆ. ಕಾಂಗ್ರೆಸ್ ರಾಷ್ಟ್ರ ಧ್ವಜವನ್ನ ಹಿಡಿದು ಶೂ ಲೇಸ್ ಕಟ್ಟುವುದೇ ಕಣ್ಣೆದುರೇ ಅಪಚಾರ ನಡೆದರೂ ಕೂಡ ಯಾಕೆ ಮುಖ್ಯಮಂತ್ರಿಗಳು ನೋಡ್ಕೊಂಡು ಸುಮ್ಮನೆ ಇದ್ರು? ತಡೆದಿಲ್ಲ ಯಾಕೆ ಸಿಎಂ? ಗಾಂಧಿ ಜಯಂತಿ ಇವತ್ತು, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹುಟ್ಟಿದ ದಿನ ಇವತ್ತು. ಈ ದಿನವೇ ರಾಷ್ಟ್ರ ಧ್ವಜಕ್ಕೆ ಇದೆಂತ ಅವಮಾನ! ಧ್ವಜ ಹಿಡಿದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಶೂ ಲೇಸ್ ಕಟ್ಟಿದ ಕಾರ್ಯಕರ್ತ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಶೂ ಲೇಸ್ ಕಟ್ಟುತ್ತಾ ಇದ್ದಂತ ಕಾರ್ಯಕರ್ತನ ಕೈಯಲ್ಲಿ ರಾಷ್ಟ್ರ ಧ್ವಜ ಇದ್ರೂ ಕೂಡ ಯಾಕೆ ಅದನ್ನ ತಡಿಲಿಲ್ಲ? ಬಿಜೆಪಿ ರಾಷ್ಟ್ರೀಯ ವಕ್ತಾರ ಶಹಜಾದ್ ಪೂನಾವಾಲಾ ಆಕ್ರೋಶ ಹೊರಹಾಕಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಗಾಂಧಿ ಜಯಂತಿ ಕಾರ್ಯಕ್ರಮದಲ್ಲಿ ಇಂಥದ್ದೊಂದು ಲೋಪದೋಷ ಆಗಿ ಹೋಗಿದೆ. ಕಾರ್ಯಕರ್ತನ ಕೈಯಲ್ಲಿ ರಾಷ್ಟ್ರಧ್ವಜ ಇತ್ತು. ಆ ಕಾರ್ಯಕರ್ತ ಸಿದ್ದರಾಮಯ್ಯ ಅವರ ಕಾಲಿನ ಶೂ ಲೇಸ್ ಅನ್ನ ಕಟ್ತಾ ಇದ್ದ. ಕೈಯಿಂದ ಧ್ವಜ ಪಡೆದ ಮತ್ತೊಬ್ಬ. ಆ ನಂತರ ಮುಖ್ಯಮಂತ್ರಿಗಳು ಏನೂ ಹೇಳಿಲ್ಲ. ತಮ್ಮ ಕಾಲಿನ ಶೂ ಲೇಸ್ ಅನ್ನ ಕಾರ್ಯಕರ್ತ ಕಟ್ಟುತ್ತಾ ಇರುವಾಗ ಆತನ ಕೈಯಲ್ಲಿ ಇದ್ದ ರಾಷ್ಟ್ರಧ್ವಜ ಅವರ ಕಾಲಿಗೆ ತಾಕ್ತಾ ಇತ್ತು. ಮುಖ್ಯಮಂತ್ರಿಗಳು ನೋಡ್ಕೊಂಡು ಸುಮ್ಮನೆ ಇದ್ರು. ಆ ನಂತರ ಇನ್ನೊಬ್ಬ ಕಾರ್ಯಕರ್ತ ಕೈಯಲ್ಲಿದ್ದ ರಾಷ್ಟ್ರಧ್ವಜ ಏನಿದೆಯಲ್ಲ ಅದನ್ನ ತಗೊಳ್ತಾನೆ. ಮುಖ್ಯಮಂತ್ರಿಗಳು ಮಾತ್ರ ಸುಮ್ಮನೆ ಇದ್ರು, ಎಲ್ಲ ನೋಡ್ತಾನೆ ಇದ್ರು. ಇವತ್ತು ಗಾಂಧಿ ಜಯಂತಿ, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನ ಇವತ್ತು. ಆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ಎದುರೇ ಇಂಥದ್ದೊಂದು ಅಪಚಾರ ಆಗೋಗಿದೆ. Gracias.